ಕರ್ನಾಟಕದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ 3 ಭಾಷೆನ ಕಲಿಸ್ತಾರೆ, ಹಿಂದಿ, ಇಂಗ್ಲಿಷ್, ಕನ್ನಡ. ಯಾಕೆ ಉತ್ತರ ಭಾರತದಲ್ಲಿ ಯಾಕೆ 2 ಭಾಷೆಗಳನ್ನು ಕಲಿಸ್ಬೇಕು? ಅಲ್ಲಿ ಬಿಡಿ, ಇಲ್ಲ ನಮ್ಮ ಪಕ್ಕದಲ್ಲೇ ತಮಿಳುನಾಡಲ್ಲಿ 2 ಭಾಷೆ, ತಮಿಳು ಮತ್ತು ಇಂಗ್ಲೀಷ್ ಏನಕ್ಕೆ ಕಲಿಸ್ತಾರೆ? ನಮಗೆ ಯಾಕೆ 3 ಭಾಷೆ ಕಲಿಸ್ತಾ ಇದ್ದಾರೆ? ಇದನ್ನು ನಾವು ಪಿಟಿಷನ್ ಮೂಲಕ, ನಮ್ಮ ಹೋರಾಟಗಳ ಮೂಲಕ ಈ ತ್ರಿಭಾಷೆ ನೀತಿನ ತೆಗಿಬೇಕು. ಇವತ್ತು ದೇಶದಲ್ಲಿ ಎಷ್ಟು ಕೀಳಮಟ್ಟದಲ್ಲಿ ಮನಸ್ಥಿತಿ ಹುಟ್ಕೊಂಡಿದೆ ಅಂದರೆ, ಹಿಂದಿ ಯಾವುದೇ ರಾಜ್ಯಕ್ಕೆ ಹೋದರೂ ಹಿಂದಿ ಕಲಿಲೇಬೇಕು, ಹಿಂದಿ ಮಾತಾಡಿದ್ರೆ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಅಂತ. ಯಾಕೆ ತಮಿಳುನಾಡಿಗೆ ಹೋದರೆ ತಮಿಳು ಕಲಿಬೇಕು ಒಂದು 10 ವರ್ಷ ಉಳಿದ್ರೆ, ಕರ್ನಾಟಕ ಬಂದರೆ ಕನ್ನಡ ಕಲಿಬೇಕು ಒಂದು 10 ವರ್ಷ ಉಳ್ಕೊಂಡ್ರೆ, ಆಂಧ್ರಕ್ಕೆ ಹೋದರೆ ಒಂದು 10 ವರ್ಷ ಅಲ್ಲಿ ತೆಲುಗು ಕಲಿಬೇಕು. ಯಾಕೆ ಹಿಂದಿಯನ್ನು ಕಲಿಬೇಕು? ಇಷ್ಟು ಕೆಟ್ಟ ಮನಸ್ಥಿತಿಯನ್ನು ಹುಟ್ಕೊಂಡು ಈ ಒಂದೇ ಭಾಷೆ ಎಲ್ಲ ಭಾಷೆಗಳನ್ನು ಸರ್ವನಾಶ ಮಾಡ್ತಾ ಇದೆ. ಆದರೆ ಕೆಲವೊಬ್ಬರಿಗೆ ಇನ್ನೂ ತಲೆಯಲ್ಲಿ ಏನಿದೆ, ಹಿಂದಿನ ಏನಕ್ಕೆ ವಿರೋಧ ಮಾಡ್ತೀರಾ ಅಂತ. ಹಿಂದಿನ ಏನಕ್ಕೆ ನಾವು ಬೆಳೆಸಬೇಕು ಅನ್ನೋದು ಹೇಳಿ. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಬೆಳೆಸಬಾರ್ದಾ? ತಮಿಳುನಾಡಲ್ಲಿ ತಮಿಳು ಬೆಳೆಸಬಾರ್ದಾ? ತೆಲಂಗಾಣದಲ್ಲಿ ತೆಲುಗು ಬೆಳೆಸಬಾರ್ದಾ? ಯಾಕೆ ಹಿಂದಿ ಮಾತ್ರ ಬೆಳೆಸಬೇಕು? ಯಾಕೆ ಹಿಂದಿಗೆ ಅಂತ ಸಪ್ರೇಟ್ ರಾಜ್ಯ ಇತ್ತು, ಅದನ್ನು ಇಡೀ ದೇಶಕ್ಕೆ ಹೇಗೆ ಮಾಡೋಕ್ಕಾಗತ್ತೆ? ಯಾಕೆ ಒಂದೇ ಭಾಷೆ ಇದೆಯಾ ರಾಷ್ಟ್ರ ಭಾಷೆ ಮಾಡೋಕ್ಕೆ? ಈ ನಮ್ಮ ಜನಗಳಿಗೆ ಬುದ್ಧಿ ಅನ್ನೋದು ತುಂಬ ಕಮ್ಮಿ. ಒಕ್ಕೂಟ ಭಾರತ ಇದು, ಒಂದೇ ಭಾಷೆಗಳ ಭಾರತ ಅಲ್ಲ, ಒಂದೇ ಜನಾಂಗದ ಭಾರತ ಅಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗಳ ಭಾರತ. ಈ ಮನಸ್ಥಿತಿನ ತೆಗೆದುಬಿಟ್ಟು ಯಾವತ್ತು ಅಲ್ಲಿ ಉತ್ತರ ಭಾರತದ ಕಡೆ ನಮ್ಮ ಕನ್ನಡ ಭಾಷೆಯನ್ನು ಕಲಿಸ್ತಾರೋ ಅವತ್ತು ಅವರು ಹಿಂದಿ ಭಾಷೆ ನಮಗೆ ಕಲಿಸೋದಕ್ಕೆ ನಾವು ಅವಕಾಶ ಕೊಡ್ಬೋದು.